ಚಿಕ್ಕಮಗಳೂರು ಜಿಲ್ಲೆಯ ಸಖರಾಯಪಟ್ಟಣದ ಪ್ರಗತಿಪರ ರೈತ ಕುಮಾರಸ್ವಾಮಿ ಸಮಗ್ರ ಕೃಷಿ ಪದ್ಧತಿಯ ಅಡಿ ತೆಂಗು, ಅಡಿಕೆ, ಕಾಫಿ, ಬಾಳೆ, ಪಪ್ಪಾಯ ಸೇರಿದಂತೆ ವಿವಿಧ ಜಾತಿಯ ಹಣ್ಣಿನ ಮರಗಳು ಹಾಗೂ ಹೈನುಗಾರಿಕೆ, ಕುರಿ, ಕೋಳಿ, ಮೀನು ಸಾಗಾಣಿಕೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಸಖರಾಯಪಟ್ಟಣದ ಪ್ರಗತಿಪರ ರೈತ ಕುಮಾರಸ್ವಾಮಿ ತಮ್ಮ 10 ಎಕರೆ ತೋಟದಲ್ಲಿ ಮಿಶ್ರ ಬೆಳೆ ಬೆಳೆದಿದ್ದು, ಜೊತೆಗೆ ವಿವಿಧ ಉಪಕಸುಬುಗಳನ್ನು ಮಾಡುವ ಮೂಲಕ ಆರ್ಥಿಕವಾಗಿಯೂ ಸಬಲರಾಗಿದ್ದಾರೆ. ಬಯಲು ಸೀಮೆಯಲ್ಲಿ ಹಸಿರು ಕ್ರಾಂತಿಯ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಜಮೀನಿನಲ್ಲಿ ಸಾವಯವ ಗೊಬ್ಬರ ಹೆಚ್ಚಾಗಿ ಬಳಸುತ್ತಿದ್ದಾರೆ. ಜಾನುವಾರು ಕೃಷಿ, ಕೋಳಿ ಸಾಗಾಣಿಕೆ ಹಾಗೂ ವಿವಿಧ ಮಾದರಿಯ ಹಣ್ಣಿನ ಗಿಡಗಳ ಮೂಲಕ ಉತ್ತಮ ಆದಾಯವನ್ನು ಪಡೆಯುತ್ತಿದ್ದಾರೆ. ದೂರದರ್ಶನದೊಂದಿಗೆ ರೈತ ಕುಮಾರಸ್ವಾಮಿ, ಬಯಲು ಸೀಮೆ ಪ್ರದೇಶದಲ್ಲಿ ನೀರಿನ ಕೊರತೆ ಇರುವುದರಿಂದ ಸಾವಯವ ಕೃಷಿ ಪದ್ಧತಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಅಡಿಕೆ ಸಿಪ್ಪೆಯಿಂದಲೇ ಹೆಚ್ಚು ಗೊಬ್ಬರ ತಯಾರು ಮಾಡಲಾಗುತ್ತಿದೆ. ಮಳೆಗಾಲದಲ್ಲಿ ಜಮೀನಿನಲ್ಲಿ ಬಿದ್ದ ನೀರು ಹೊರಗೆ ಹೋಗದಂತೆ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಅಂತರ್ಜಲ ಮರುಪೂರಣಕ್ಕೂ ವ್ಯವಸ್ಥೆ ಕಲ್ಪಿಸಲಾಗಿದೆ. ತೆಂಗು, ಅಡಿಕೆ, ಮೂಸಂಬಿ, ಕೋಕೋ, ಪಪ್ಪಾಯ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯಲಾಗಿದೆ ಎಂದು ಮಾಹಿತಿ ನೀಡಿದರು. ಆಮೇಲೆ ಆರ್ಗ್ಯಾನಿಕ್ ಅಲ್ಲಿ ಇರೋದ್ರಿಂದ ನೀರು ಬಾರಿ ಕಡಿಮೆ ಇದೆ. ಆಮೇಲೆ ಇಲ್ಲಿ ಜೀರೋ ಕಲ್ಟಿವೇಶನ್ ಮಾಡ್ಕೊಂಡಿದ್ದೀನಿ ಈ ತೋಟ. ಅದ್ರ ಜೊತೆಗೆ ಮಳೆಗಾಲದ ನೀರು ನಮ್ಮ ಭೂಮಿಯಿಂದ ಒಂದು ಹನಿನೂ ಆಚೆಗೆ ಹೋಗದಂಗೆ ನಾನು ಸಿಸ್ಟಮ್ ಮಾಡಿದ್ದೀನಿ, ಇಂಗಬೇಕು. ಆಮೇಲೆ ಕೊಲ್ಯಾಪ್ಸ್ ಆದ ಬೋರ್ವೆಲ್ಲು ರೀಚಾರ್ಜ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹಲವಾರು ಉಪಕಸಬುಗಳು, ಹಲವಾರು ಬೆಳೆಗಳನ್ನ ನಾನು ತೋರಿಸ್ಕೊಂಡಿದ್ದೀನಿ. ಲಕ್ಕಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್, ಪ್ರಗತಿಪರ ರೈತ ಕುಮಾರಸ್ವಾಮಿ ಅವರು ತಮ್ಮ ಜಮೀನಿನಲ್ಲಿ ಅಡಿಕೆ, ತೆಂಗು, ಪಪ್ಪಾಯ, ಮೀನು, ಕೋಳಿ, ಜಾನುವಾರು ಸಾಗಾಣೆ ಮಾಡುತ್ತಿದ್ದಾರೆ. ಇದರಿಂದ ಕೃಷಿಯಲ್ಲೂ ಹೆಚ್ಚಿನ ಲಾಭ ಗಳಿಸಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದರು. ಮಾದರಿ ರೈತರಾಗಿ ಅಡಿಕೆ, ತೆಂಗು, ಪಪ್ಪಾಯಿ, ಆಮೇಲೆ ಮೀನು ಸಾಗಾಣಿಕೆನೂ ಇದೆ ಅವ್ರದ್ದು. ಆ ಥರ ಮಾಡಬೇಕು ಅಂತ ರೈತರಿಗೆಲ್ಲ ನಮಗೂ ಸಹ ಹೇಳ್ಕೊಡ್ತಾರೆ ಅವರು. ಈ ಥರ ಕರ್ಕೊಂಡೋಗಿ ಈ ಥರ ಮಾಡಬೇಕು ಅಂತೇಳಿ ನಾನು ಹೋಗಿದ್ದೀನಿ ಸರ್ ಅವ್ರ ಪ್ಲಾಟಿಗೆ. ನನ್ನೂ ಕರ್ಕೊಂಡೋಗಿ ತೋರಿಸಿ ಈ ಥರ ಮಾಡೋ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ಸುಮಾರು ಜನಕ್ಕೆ ಕರ್ಕೊಂಡೋಗಿ ತೋರಿಸಿದ್ದಾರೆ, ಅವ್ರ ಪ್ಲಾಟ್ನೂ ನೋಡಿದ್ದಾರೆ ಸರ್ ಸುಮಾರು ಜನ ಬಂದು. ಬೇಡರಹಳ್ಳಿಯ ಇನ್ನೋರ್ವ ರೈತ ಶರತ್ ಕಳೆದ 5 ವರ್ಷಗಳಿಂದ ಕುಮಾರಸ್ವಾಮಿ ಅವರೊಂದಿಗೆ ಒಡನಾಟ ಹೊಂದಿದ್ದು, ಸಾವಯವ ಪದ್ಧತಿಯಲ್ಲಿ ಬೆಳೆ ಬೆಳೆಯುತ್ತಿರುವುದು ಸುತ್ತಮುತ್ತಲ ರೈತರಿಗೆ ಪ್ರೇರೇಪಣೆಯಾಗಿದೆ. ಬಯಲು ಸೀಮೆಯ ಜನರು ಈ ವಿಧಾನವನ್ನು ಅಳವಡಿಸಿಕೊಳ್ಳಲು ಮುಂದಾಗುತ್ತಿದ್ದಾರೆ ಎಂದು ಹೇಳಿದರು. ಸಾವಯವ ಕೃಷಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಯಾವುದೇ ರಾಸಾಯನಿಕ ಬಳಸ್ದಂಗೆ ಸಾವಯವದಲ್ಲಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಬಳಸಿ ತುಂಬ ಚೆನ್ನಾಗಿ ತೋಟ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಕೃಷಿ ಹೊಂಡಗಳೆಲ್ಲ ಮಾಡಿದ್ದಾರೆ. ಅವರು ನೋಡಿ ತುಂಬ ಜನ ನಮ್ಮ ಕಡೆ ಬರನಾಡಿನ ಜನಗಳೆಲ್ಲ ಬದಲಾಗಿದ್ದಾರೆ. ಒಟ್ಟಾರೆಯಾಗಿ ಮನಸ್ಸಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಸಖರಾಯಪಟ್ಟಣದ ಪ್ರಗತಿಪರ ರೈತ ಕುಮಾರಸ್ವಾಮಿ ಇತರರಿಗೆ ಮಾದರಿಯಾಗಿದ್ದಾರೆ.